Welcome to GH Maths 2. If y is equal to sin 4x into cos 6x, sin 4x into cos 6x, then dy over dx is equal to what? Option A, cos 2x divided by 2 minus cos 10x divided by 10. Option B, cos 10x divided by 10 minus cos 2x divided by 4. Option C, cos x plus sin x divided by 40. Option D, none of this. Y is equal to sin 4x into cos 6x. Sin 4x into cos 6x. ಈ ಥರ ಪ್ರಾಬ್ಲಮ್ಸು ನಿಮಗೆ ಇಂಟಿಗ್ರೇಷನ್ಸಲ್ಲೂ ಬರುತ್ತೆ, ಡಿಫ್ರೆನ್ಷಿಯೇಷನಲ್ಲೂ ಬರುತ್ತೆ. ಪ್ರತಿಯೊಂದು ಚಾಪ್ಟ್ರಲ್ಲೂ ಈ ಥರ ಪ್ರಾಬ್ಲಮ್ಸ್ ಬಂದಾಗ ನಾವು ಫಸ್ಟ್ ಏನು ಮಾಡ್ತೀವಿ, ಡಿಫ್ರೆನ್ಷಿಯೇಷನಲ್ಲಿ ಕೊಟ್ಟಾಗ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗ್ತೀರಿ. ಇಂಟಿಗ್ರೇಷನ್ಸಲ್ಲಿ ಕೊಟ್ಟಾಗ ಡೈರೆಕ್ಟಾಗಿ ಇಂಟಿಗ್ರೇಷನ್ ಮಾಡೋಕ್ಕೆ ಹೋಗ್ತೀರಿ. ಮಾಡಬಾರ್ದು. ಈ ಥರ ಸೈನು ಕಾಸು ಪ್ರಾಡಕ್ಟ್ ಫಾರ್ಮಲ್ಲಿದ್ದರೆ ಸೈನು ಕಾಸ್ ಪರ್ಟಿಕ್ಯುಲರಾಗಿ ಸೈನ್ ಕಾಸ್, ಸೈನ್ ಇಂಟು ಕಾಸ್, ಇಲ್ಲೇನು ಬೇಕಾದ್ರೂ ಕೊಡಲಿ, 4x ಕೊಡಲಿ, 6x ಕೊಡಲಿ, ಎನಿ ನಂಬರ್ ಇನ್ ದ ಪ್ಲೇಸ್ ಆಫ್, ಓಕೆ, ಫಿಕ್ಸ್ ಏನಿಲ್ಲ. ಸೈನ್ ಇಂಟು ಕಾಸ್, ಕಾಸ್ ಇಂಟು ಕಾಸ್, ನೆಕ್ಸ್ಟ್ ಸೈನ್ ಇಂಟು ಸೈನ್, ಕಾಸ್ ಇಂಟು ಸೈನ್ ಅಂತ ಕೊಟ್ಟಾಗ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೈನ್ ಎ ಇಂಟು ಕಾಸ್ ಬಿ, ಸೈನ್ ಎ ಇಂಟು ಕಾಸ್ ಬಿ ಈಸ್ ಈಕ್ವಲ್ ಟು ವಾಟ್, 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ. ಓಕೆ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇವೆಲ್ಲ. ಸುಮ್ಮನೆ ಡೈರೆಕ್ಟಾಗಿ ನಾನು ಯಾವುದೋ ಪ್ರಾಬ್ಲಮ್ಸ್ ಮಾಡಿ ನಿಮಗೆ ಯಾವುದೋ ಪ್ರಾಬ್ಲಮ್ಸು ಯಾವ ಅನ್ನೆಸರಿ ಕ್ವಶನ್ಸನ್ನು ಸೆಂಡ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಕೆಲವೊಂದು ಇಂಟಿಗ್ರೇಷನ್ಸಲ್ಲೂ ಬರುತ್ತೆ, ಡಿಫ್ರೆನ್ಷಿಯೇಷನಲ್ಲೂ ಬರುತ್ತೆ. ಫಾರ್ಮುಲಾ ಬೇಸ್ಡ್ ಅಂದಾಗ ಯಾವ ಪ್ರಾಬ್ಲಮ್ಸ್ ಬೇಕಾದರೂ ಕೇಳಿಬಿಡಿ. ಸೈನ್ ಕಾಸ್, ಕಾಸ್ ಸೈನ್, ಸೈನ್ ಸೈನ್ ಕಾಸ್ ಕಾಸ್. ಓಕೆ, ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಕೆಲವರು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಫಸ್ಟ್ ಇಂಟು ಸೆಕೆಂಡ್ ಆ ಥರನೂ ಮಾಡೋಕ್ಕೆ ಹೋಗ್ಬೋದು. ಯಾಕೆಂದ್ರೆ ಆಪ್ಷನ್ಸಲ್ಲಿ ಸಿಗೋದೇ ಇಲ್ಲ ಅದು, ಅದಕ್ಕೋಸ್ಕರ. ಈಗ ಫಸ್ಟ್ ಅಪ್ಲೈ ದಿಸ್ ಫಾರ್ಮುಲಾ ಬಿಫೋರ್ ಡಿಫ್ರೆನ್ಷಿಯೇಷನ್. 1/2 ಔಟ್ಸೈಡ್, ಸೈನ್ ಆಫ್ ಎ ಪ್ಲಸ್ ಬಿ, 4xನ ಎ ಅಂತ ಟ್ರೀಟ್ ಮಾಡಿ, 6xನ ಬಿ ಅಂತ ಟ್ರೀಟ್ ಮಾಡಿ, ಸೈನ್ ಆಫ್ ಎ ಪ್ಲಸ್ ಬಿ, 4x ಪ್ಲಸ್ 6x 10x ಪ್ಲಸ್ ಸೈನ್ ಆಫ್ ಎ ಮೈನಸ್ ಬಿ, 4x ಮೈನಸ್ 6x ಮೈನಸ್ 2x. y is equal to 1/2 into sin of 10x, sin of minus theta is minus sin theta minus sin 2x. ಕ್ಲಿಯರ್ ಆಯಿತು. ಈಗ ಡಿಫ್ರೆನ್ಷಿಯೇಷನ್ ಮಾಡೋಣ. dy over dx equal to 1/2. ವಾಟ್ ಇಸ್ ದ ಡೆರಿವೇಟಿವ್ ಆಫ್ sin 10x, cos 10x ಇಂಟು 10 ಇಲ್ಲಿ ಬರೀತಾನೆ. sin 10xಗೆ cos 10x ಇಂಟು 10 ಮೈನಸ್ sin 2xಗೆ ಬರೀತೀರಿ cos 2x, 2xಗೆ ಮತ್ತೆ 2. Okay, now dy over dx is equal to 10 into cos 10x divided by 2 minus 2 cos 2x divided by 2. 5 times 5 into cos 10x, 2 to get cancelled, cos 2x. This is the answer. ಆಪ್ಷನ್ಸ್ ಅಲ್ಲಿದೆಯಾ? cos 2x by 2 ಇದೆ, ಇದೆಲ್ಲ ಕ್ಯಾನ್ಸಲ್ ಆಗಿದೆ, ಇದು ಹೋಯಿತು. cos 10x by 10 ಅಂತ ಕೊಟ್ಟಿದ್ದಾರೆ, ಅದು ಹೋಯಿತು, ಇದು ಹೋಯಿತು. cos x ಇದು ಹೋಯಿತು. ಆಪ್ಷನ್ ಡಿ ಇಸ್ ದ ಆನ್ಸರ್. ಆನ್ಸರ್ ಪರ್ಫೆಕ್ಟ್ನೆಸ್ ಇದೆ. 5 cos 10x ಮೈನಸ್ cos 2x. ಓಕೆ, ಇದೇ ಥರ ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಇಷ್ಟೆಲ್ಲ ವರ್ಕ್ ಮಾಡಿ. ಸೈನ್ 10x, ಸೈನ್ 4x ಇಂಟು cos 6x ಕೊಟ್ಟಿದ್ದಾನೆ. cos 4x ಇಂಟು ಸೈನ್ 6x ಮಾಡಿ.
ಇದನ್ನೇ ಬೇಕಾದ್ರೆ ಉಲ್ಟಾ ಬರ್ಕೊಂಡು ಇದೇ ಫಾರ್ಮುಲಾ ಅಪ್ಲೈ ಮಾಡಿ, ತೊಂದರೆ ಏನಿಲ್ಲ. ಅದರ ಇದಕ್ಕೆ ಫಾರ್ಮುಲಾ ಇದೆ, ಕಾಸ್ ಎ ಇಂಟು ಸೈನ್ ಬಿ 1/2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಕಾಸ್ 4x ಇಂಟು ಕಾಸ್ 8x, ಕಾಸ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಕಾಸ್ ಎ ಇಂಟು ಕಾಸ್ ಬಿ 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. y is equal to ಸೈನ್ ಎ ಇಂಟು ಸೈನ್ ಬಿ ಫಾರ್ಮುಲಾ, ಸೈನ್ 4x ಇಂಟು ಸೈನ್, ಎರಡು ಸೈನ್ ಕೊಟ್ಟಾಗ ಮೈನಸ್ 1/2 ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿ. ಎಷ್ಟೊಂದು ಪ್ರಾಬ್ಲಮ್ಗೆ ಈಕ್ವಲ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.